ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಖಂಡಿತವಾಗ್ಲೂ ಸುಧಾರಣೆಯನ್ನು ಕಾಣ್ತೀರಾ. ಪತಿ ಪತ್ನಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಕಾಣುವಂಥದ್ದು. ಅದೇ ಗುರು ಭಗವಾನರು ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ. ಆಗ ಏನಾಗುತ್ತೆ? ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಪಂಚಮ ಸ್ಥಾನದಲ್ಲಿ ರಾಹು ಭಗವಾನರು ಸ್ಥಿತರಾಗಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಇಷ್ಟೆಲ್ಲ ಇದ್ದಾಗ ನಾವು ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನೋಡೋದಾದರೆ, ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ತುಲಾ ರಾಶಿ ಅಂದಿದ ತಕ್ಷಣ ಈ ರಾಶಿ ಅಧಿಪತಿ ಶುಕ್ರನಾಗಿರ್ತಾರೆ. ಭೋಗಭಾಗದ ಜೀವನವನ್ನು ಸೂಚಿಸುವಂಥವ್ರು. ಜೊತೆಗೆ ಈ ರಾಶಿಯಲ್ಲಿ ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳು ಸ್ಥಿತವಾಗಿರ್ತದೆ. ಏನಪ್ಪ ವಿಶೇಷ ಅಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ರಾಶಿ. ಏನೇ ಒಂದು ಕಷ್ಟಗಳಾಗಿರ್ಬೋದು, ಒಂದು ಸುಖಕ್ಕಾಗಿರ್ಬೋದು, ಏನೋ ಒಂದು ಸಪೋರ್ಟ್ ಆಗಿರ್ಬೋದು, ಎಲ್ಲರ ಜೊತೆ ಮಿಂಗಲ್ ಆಗುವಂಥದ್ದಾಗಿರ್ಬೋದು, ಯಾರೋ ಒಂದು ಸಮಾರಂಭಗಳಿಗಾಗಿರ್ಬೋದು, ಇವರು ಸ್ವಲ್ಪ ಅದರಲ್ಲಿ ತೊಳಕೊಳ್ಳುವಂಥ ಕೆಲಸಗಳು ಮಾಡ್ತಾರೆ. ಅದೇ ರೀತಿ ಇವರಲ್ಲಿರುವಂತಹ ಹಣಕಾಸಿನ ವಿಚಾರದಲ್ಲೂ ಸಹ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತವೆ. ಇನ್ನು ಇವರ ಒಂದು 2026ರ ಆ ರಾಶಿ ಭವಿಷ್ಯವನ್ನು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಖಂಡಿತವಾಗ್ಲೂ ಏನೋ ಒಂದು ರೀತಿಯಂಥ ಹಣಕಾಸಿನ ವಿಚಾರದಲ್ಲಿ ಸಣ್ಣ ವಿಚಾರದಲ್ಲಿ ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಸಣ್ಣ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಪತಿ ಪತ್ನಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣುವಂಥದ್ದು, ಈ ರೀತಿಯಾದಂಥ ವಿಚಾರವನ್ನು ಬರ್ತದೆ. ಅದೇ ಗುರು ಭಗವಾನರು ದಶಮ ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ. ಆಗ ಏನಾಗುತ್ತೆ ಅನ್ನೋದಾದರೆ, ಯಾರೆಲ್ಲ ಈ ಒಂದು 9-10 ತಿಂಗಳಲ್ಲಿ ಉಳಿತಾಯ ಮಾಡಿರ್ತಾರೋ ಹುಷಾರಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಪಂಚಮ ಸ್ಥಾನದಲ್ಲಿ ರಾಹು ಭಗವಾನರು ಸ್ಥಿತರಾಗಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ, ತುಲಾ ರಾಶಿಯಲ್ಲಿ ಜನನವಾಗಿರುವಂತಹ ತಂದೆ ತಾಯಿಗಳ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಏನೋ ಹೇಳಿದ ಮಾತೇ ಕೇಳ್ತಾ ಇಲ್ಲ, ಓದು ಅಂತ ಎಷ್ಟು ಹೇಳಿದ್ರು ಓದಲ್ಲ, ಸ್ಕೂಲ್ಗೆ ಹೋಗಿರ್ತೀವಿ, ಕಾಲೇಜ್ಗೆ ಹೋಗಿರ್ತೀವಿ ಅಂತಾರೆ, ಚಕ್ಕರ್ ಹೊಡೆಯೋದು, ಈ ರೀತಿಯಾದಂತಹ ಸ್ವಲ್ಪ ಮಕ್ಕಳಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಇಷ್ಟೆಲ್ಲ ಇದ್ದಾಗ ನಾವು ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನೋಡೋದಾದರೆ, ಖಂಡಿತ ಆ ತಾಯಿ ದುರ್ಗೆಯ ಒಂದು ಸ್ಮರಣೆ ಮಾಡಿ. ದುರ್ಗಾ ಪರಮೇಶ್ವರಿ ನಿಮಗೆ ಸಂಪೂರ್ಣ ಶೋಫಲಗಳನ್ನು ಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕಾಣುತ್ತೆ.